ಫ್ರೆಂಡ್ಸ್, ಈಗ ನಾವು ಪಾರ್ಟ್ 2 ಕಂಟಿನ್ಯೂ ಮಾಡ್ತೀವಿ. ಓಕೆ, ಪಾರ್ಟ್ 1 ಯಾರಾದರೂ ನೋಡಿಲ್ಲ ಅಂದರೆ ಪಾರ್ಟ್ 1 ನೋಡ್ಕೊ ಬಂದು ಇದನ್ನು ಕಂಟಿನ್ಯೂ ಮಾಡಿ, ಅವಾಗ ನಿಮಗೆ ಇನ್ನು ನೀಟಾಗಿ ಅರ್ಥ ಅನ್ನೋದು ಆಗುತ್ತೆ. ಓಕೆ, ಹೇಳೋದು ಪಾರ್ಟ್ 2. ಮುಂದೆ ಹೋದ ದೊಡ್ಡ ಅರಮನೆ ಇತ್ತು. ದೊಡ್ಡ ಅರಮನೆ. ಓಕೆ, ಅವನು ಅರಮನೆ ಮುಂದೆ ಹೋದ. ಅರಮನೆ ಮುಂದುಗಡೆ ಹೋಗಿ ನೋಡು, ರಾಜ ತಲೆ ಮೇಲೆ ಹಿಂಗೆ ಕೈ ಹಾಕೊಂಡಿದ್ದ, ಯೋಚನೆ ಮಾಡ್ತಿದ್ದ. ಆ ಅರಮನೆ ರಾಜ ಕೈ ಹಾಕೊಂಡು ಕೂತಿದ್ದ. ಹುಡುಗನ ನೋಡಿ ನಿಡ್ಕೊಂಡು, ಹೇ ಹುಡುಗ, ಎಲ್ಲಿಗೆ ಹೋಗುತ್ತಿದ್ದೇವ ಅಂತ ಕೇಳಿದ. ಆಗ ಹುಡುಗ ಭಯದಿಂದ, ನಾನು ಒಂದು ಪ್ರಶ್ನೆ ಇದೆ, ಅದನ್ನು ಹೋಗಿ ಶಿವನ ಹತ್ರ ಕೇಳ್ತೀನಿ ಅಂತ ಅಂದ. ರಾಜನಿಗೆ ಈ ಹುಡುಗ ಒಂದು ಪ್ರಶ್ನೆ ಇದೆ, ಕೇಳ್ಕೊಂಡು ಬರ್ತೀರಾ ಅಂತ ರಾಜ ಹೇಳ್ದ. ಸರಿ ಅಂತ ಹುಡುಗ ಹೇಳದ. ಆಗ ರಾಜ ಕೋಟಿ ಹಣ ಕೊಟ್ಟು ಒಂದು ದೊಡ್ಡ ಕೆರೆ ಕಟ್ಟಿಸಿದ. ಕೋಟಿ ರೂಪಾಯಿ ಹಣ ಕೊಟ್ಟು ದೊಡ್ಡದ ಕೆರೆಯನ್ನು ಕಟ್ಟಿಸಿದ್ದಾನೆ. ಆದ್ರೆ ಇದರಲ್ಲಿ ಒಂದು ಒಟ್ಟು ನೀರಿಲ್ಲ. ಆ ಕೆರೆಯಲ್ಲಿ ಕಟ್ಟಿಸಾದ್ಮೇಲೆ ನೀರನ್ನೋದು ಬಂದಿಲ್ಲ. ಆಗ ಏನಾಯ್ತು ಅಂತ ಶಿವನ ಹತ್ರ ಕೇಳ್ಕೊಬಾ ಅಂತ ಹೇಳ್ದ. ರಾಜ ಹುಡುಗನಿಗೆ ಹೇಳಿದ್ದು, ಶಿವನ ಹತ್ರ ಹೆಂಗೋ ಹೋಗ್ತಾ ಇದೆಯಾ, ನಾನು ಇಷ್ಟೆಲ್ಲ ಖರ್ಚು ಮಾಡಿ ಈ ಕೆರೆನ ನಾನು ಕಟ್ಸಿದ್ದೀನಿ, ಇದರಲ್ಲಿ ಒಂದು ಡ್ರಾಪ್ ನೀರು ಇಲ್ಲ, ನೀನು ಹಂಗೆ ನನ್ನ ಪ್ರಶ್ನೆಯನ್ನು ಕೇಳ್ಕೊಂಡು ಬಾ ಅಂತ ಶಿವನಿಗೆ ಹೇಳ್ದ. ಸರಿ ಆಯ್ತು ಅಂತ ಹೇಳಿ ಮುಂದೆ ಹೋದ. ಒಬ್ಬ ಕುಂಟ ಇದ್ದ, ಕಾಲು ಮುರ್ಕೊಂಡಿರೋ ಹುಡುಗ. ಅವನಿಗೆ 64 ವಿದ್ಯೆ ಗೊತ್ತು. 64 ವಿದ್ಯೆಗಳಂದ್ರೆ ಕುಂಟು, ಕರಾಟೆ, ಮರಾಠಿ, ಗಿರಾಟೆ ಎಲ್ಲ ಗೊತ್ತು. ಆದ್ರೆ ಅವನಿಗೆ ಕಾರ್ಯ ಕಾಲು ಮಾತ್ರ ಇರಲಿಲ್ಲ. ಆ ವಿದ್ಯೆಗಳೆಲ್ಲ ಮಾಡ್ಕೊಂಡು ಏನ್ ಮಾಡ್ತಾನೆ? ಅದಕ್ಕೆ ಬೇಸರವಾಗಿ ಅವನಿಗೆ ಗೊತ್ತಿನ ಆ ಹುಡುಗನ ಕೇಳಿ, ಹೇ ಹುಡುಗ, ಎಲ್ಲಿಗೆ ಹೋಗುತ್ತಿದ್ದೆ ಅಂತ ಆ ಕುಂಟ ಕೇಳ್ದ. ಅವನು, ನಾನು ಒಂದು ಪ್ರಶ್ನೆ ಇದೆ, ಅದು ಶಿವನಿಗೆ ಕೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹುಡುಗ ಹೇಳ್ದ. ಓಕೆ, ಕುಂಟನಿಗೆ ಹೇಳಿದ್ದು, ಶಿವನ ಹತ್ರ ನನ್ಗೊಂದು ಪ್ರಶ್ನೆ ಇದೆ, ಪ್ರಶ್ನೆ ಇದೆ, ಕೇಳ್ಕೊಂಡು ಬರ್ತೀಯ ಅಂತ ಆ ಕುಂಟ ಹೇಳ್ದ. ಸರಿ ಆಯ್ತು ಹೇಳಿ ಅಂತ ಹುಡುಗ ಹೇಳ್ದ. ಆಗ ನಾನು 64 ವಿದ್ಯೆ ಕಲಿತೆ, ಆದ್ರೆ ನಮಗೆ ಕಾಲಿಲ್ಲ, ನನ್ನ ಸ್ಥಿತಿ ಏನು, ಯಾಕೆ ಅಂತ ಕೇಳ್ಕೊಂಡ ಅಂತ ಅವ್ರಿಗೆ ಹೇಳ್ದ. ಓಕೆ, ಅಂದ್ರೆ ಈ ಹುಡುಗನಿಗೆ ನನ್ಗೆ 64 ವಿದ್ಯೆ ಕಲ್ತಿದ್ದೀನಿ, ಹಾಗೆ ಹೆಂಗೋ ನೀನು ಶಿವನ ಹತ್ರ ಹೋಗ್ತಾ ಇದೆಯಲ್ವಾ, ಹಂಗೆ ನನ್ನ ಪ್ರಶ್ನೆಯನ್ನು ಕೇಳ್ಕೊಂಡು ಬಾ, ನನಗೆ ಯಾಕೆ ಈ ತರ ಕಾಲ್ ಮಾಡಿದೀಯಾ ಅಂತ ಕೇಳ್ಕೊಬ ಅಂತ ಅಂದ. ಸರಿ ಆಯ್ತು, ಕೇಳ್ಕೊಂಡ್ ಬರ್ತೀನಿ ಅಂತ ಅಂದು ಹೋದ. ಅಲ್ಲಿ ಮುಂದೆ ಹೋದ್ಮೇಲೆ ಹಾಗುತ್ತಿತ್ತು. ಪಾಪ ಅದಕ್ಕೆ ಒಳಗೆ ಹೋಗಲಾರದು, ಒಳಗೆ ಬರಲಾರದು ಸ್ಥಿತಿ ಗೊತ್ತಿತ್ತು. ಅಂದ್ರೆ ಅದೊಂದು ಜಾಗದಲ್ಲಿ ಇರ್ತದ, ಆ ಜಾಗದಿಂದ ಆಚೆಗೂ ಹೋಗಕ್ಕಾಗ್ತಾ ಇಲ್ಲ, ಒಳಗಡೆ ಹೋಗಕ್ಕೂ ಆಗ್ತಾ ಇಲ್ಲ, ಮಧ್ಯದಲ್ಲಿ ಸಿಕ್ಕಾಕೋಗ್ಬಿಟ್ಟೈತೆ. ಆಗ ಹುಡುಗ ನೋಡಿ, ಏ ಹುಡುಗ, ಎಲ್ಲಿಗೆ ಹೋಗುತ್ತಿದ್ದಾಯ ಅಂತ ಕೇಳ್ದ. ಅವ ಮಾತಾಡ್ತಾ ಇತ್ತಾ? ಸ್ಟೋರಿಗೆ ಬರ್ಬಿಟ್ಟಿದೆ. ಆಗ ನನ್ನೊಂದು ಪ್ರಶ್ನೆ ಇದೆ, ಅದನ್ನ ನಾನು ಶಿವನಿಗೆ ಕೇಳಕ್ ಹೋಗ್ತಿದ್ದೀನಿ ಅಂತ ಅಂದ. ಮತ್ತೆ ಹುಡುಗ ಆಗ ನನ್ನೊಂದು ಪ್ರಶ್ನೆ ಕೇಳ್ಕೊಂಡ್ ಬರ್ತೀಯಾ ಅಂತ ಅವನು ಹೇಳ್ತು. ನಾನು ಹೊರಗೆ ಹೋಗಲಾರದೆ, ಹೊರಗೆ ಬರಲಾರದೆ ಸ್ಥಿತಿ ಇದ್ದೀನಿ, ಯಾಕೆ ಈ ಸ್ಥಿತಿ ಕೇಳ್ಕೊಂಡ ಅಂತ. ಆಗ ಆ ಹುಡುಗನಿಗೆ, ನಾನು ಹೊರಗಡೆನೂ ಹೋಗಕ್ಕಾಗ್ತಾ ಇಲ್ಲ, ಹೊರಗಡೆನೂ ಬರಕ್ಕಾಗ್ತಾ ಇಲ್ಲ, ಯಾಕೆ ನನಗೆ ಈ ತರ ಸ್ಥಿತಿನಲ್ಲಿ ಇದ್ದೀನಿ, ಹಾಗೆ ಶಿವಣ್ಣ ಕೇಳ್ಕೊಳಪ್ಪ ಅಂತ ಅವನು ಹೇಳ್ತು. ಆಮೇಲೆ ಆ ಹುಡುಗ ಹೋದ, ಶಿವ ಕೈಲಾಸ ಪರ್ವತಕ್ಕೆ ಹೋಗ್ಬಿಟ್ಟ. ಈ ವಿಡಿಯೋ ಇಲ್ಲಿಗೆ ಅನ್ನೋದು ಮುಕ್ತಾಯ ಆಗಿದೆ. ಪಾರ್ಟ್ 3 ವಿಡಿಯೋ ಅನ್ನೋದು ಮತ್ತೆ ನಾಳೆ ಬರ್ತದೆ. ನೀವು ಪಾರ್ಟ್ 3 ಅನ್ನು ನೋಡಿ ಈ ಕಥೆಯನ್ನು ಮುಂದೆ ನಡೆಸುತ್ತೀವಿ. ಓಕೆ, ಬಾಯ್.